ಇದು ಸಾರಿಗೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಬಸ್ಗಳಲ್ಲಿ ನಿತ್ಯವೂ ಪೊಲೀಸ್ ವರ್ಸಸ್ ಕಂಡಕ್ಟರ್. ಇದು ಸಾರಿಗೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಬಸ್ಗಳಲ್ಲಿ ನಿತ್ಯವೂ ಪೊಲೀಸ್ ವರ್ಸಸ್ ಕಂಡಕ್ಟರ್. ಆರ್ಡರ್ ಇದ್ರೂ ಮಫ್ತಿ ಪೊಲೀಸರಿಗೆ ನೋ ಎಂಟ್ರಿ. ಉಚಿತ ಪ್ರಯಾಣದ ಜಗಳಕ್ಕೆ ಬೀಳುತ್ತಾ ಬ್ರೇಕ್. ಬಿಎಂಟಿಸಿ ಕಂಡಕ್ಟರ್ಗಳ ದರ್ಪಕ್ಕೆ ಅಧಿಕಾರಿಗಳೇ ಹೈರಾಣು. ಕಂಡಕ್ಟರ್ಗಳ ಪ್ರಶ್ನೆಗೆ ಬೇಸತ್ತ ಮಫ್ತಿ ಪೊಲೀಸರು. ಬಸ್ ಹತ್ತಿದ ಮಫ್ತಿ ಪೊಲೀಸರಿಗೆ ಸಾಲು ಸಾಲು ಪ್ರಶ್ನೆ. ಯೂನಿಫಾರ್ಮ್ ಎಲ್ಲಿದೆ, ನಿಮ್ಮ ಶೂ ಎಲ್ಲಿದೆ? ಕಂಡಕ್ಟರ್ಗಳ ಪ್ರಶ್ನೆಗೆ ಬೇಸತ್ತ ಮಫ್ತಿ ಪೊಲೀಸರು. ನಿಯಮ ಇದ್ರೂ ಅನುಸರಿಸದ ಬಿಎಂಟಿಸಿ ಕಂಡಕ್ಟರ್ಸ್. ವರ್ಷಕ್ಕೆ 10 ಕೋಟಿ ಪಾವತಿಸಿದ್ರು ಖಾಕಿಗೆ ತಪ್ಪಿಲ್ಲ ಮುಜುಗರ. ಕ್ರೈಮ್ ಎಸ್ಬಿ ಪೊಲೀಸರಿಗೂ ಯೂನಿಫಾರ್ಮ್ ಕಡ್ಡಾಯನ? ನಿಯಮ ಗೊತ್ತಿಲ್ಲದೆ ದರ್ಪ ತೋರಿಸಿದ ಕಂಡಕ್ಟರ್ಸ್. ಇದು ಸಾರಿಗೆ ಸಚಿವರು ನೋಡಲೇಬೇಕು. ನಿಮ್ಮ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ಗಳು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬಹಳ ಒಂದು ಅದ್ಭುತವಾದಂತಹ ಸಾಕ್ಷಿ. ಅವರಿಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ನಾಲೆಡ್ಜ್ ಇರಬೇಕಾಗುತ್ತೆ, ಕೆಲವೊಂದಿಷ್ಟು ನಿಯಮಗಳ ಬಗ್ಗೆ ಅರಿವನ್ನ ಮೂಡಿಸಬೇಕಾಗತ್ತೆ. ಆದರೆ ಆ ನಿಯಮಗಳೇನಿದ್ದಾವೆ ಆ ನಿಯಮಗಳ ಬಗ್ಗೆ ನಮ್ಮ ಕಂಡಕ್ಟರ್ಗಳಿಗೆ ಗೊತ್ತೇ ಇಲ್ವಾ ಅಂತ. ಸರ್ ಅಂದ್ರೆ ಇದು ಪೊಲೀಸಿಗೆ ಇಲ್ಲ ಅಂತನಾ ಸರ್? ಪೊಲೀಸಿಗೆ ಇಲ್ಲ ಅಂತನಾ? ಅಂದ್ರೆ ಯೂನಿಫಾರ್ಮ್ ಅಲ್ಲಿ ಇದ್ರೆ ಕಾರ್ಡ್ ತೋರಿಸಬೇಕು, ಯೂನಿಫಾರ್ಮ್ ಇದ್ರೆ ಅಲೋ ಇಲ್ಲ. ಅಂದ್ರೆ ಈಗ ಕ್ರೈಮ್ ಡ್ಯೂಟಿ ಮಾಡ್ತಾರಲ್ಲ, ಕ್ರೈಮ್ ಅವ್ರು ಯೂನಿಫಾರ್ಮ್ ಹಾಕಲ್ಲ. ಕ್ರೈಮ್ ಅವರು ನಾವು ಯೂನಿಫಾರ್ಮ್ ಹಾಕಲ್ಲ, ಹಂಗೆ ಡ್ಯೂಟಿ ಮಾಡ್ತೀವಿ. ಡ್ಯೂಟಿ ಮೇಲೆ ಬಂದಿದ್ದೀವಿ ಇವಾಗ. ಅಂಥವ್ರಿಗೂ ಯೂನಿಫಾರ್ಮ್ ಹಾಕೊಂಡೆ ಅಂತಂದ್ರೆ ಇದೇಗಾಗುತ್ತೆ? ಆ ಥರ ಇಲ್ಲ ಅಂತನಾ? ಅಂದ್ರೆ ಕ್ರೈಮ್ ಅವರಿಗೂ ಯೂನಿಫಾರ್ಮ್ ಹಾಕೊಳ್ಳೇಬೇಕು, ಕ್ರೈಮ್ ಅವ್ರೂ ಯೂನಿಫಾರ್ಮ್ ಹಾಕ್ಲೇಬೇಕು ಅಂತನಾ?